ಎಲ್ಲ ಸ್ಪರ್ಧಾ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ದ್ವಿತೀಯ ದರ್ಜೆ ಸಹಾಯಕ ಪರೀಕ್ಷೆ SDA 2018 ಸೆಕೆಂಡ್ ಡಿವಿಷನ್ ಕ್ಲರ್ಕ್ 2018ರ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಈ ಒಂದು SDA ಎಕ್ಸಾಮ್ ಸಮಯ 1.5 ಗಂಟೆ ಇರುತ್ತೆ. ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ, ಅಂಕಗಳು 100 ಅಂಕ. ಈಗಾಗಲೇ ನಾವು ದ್ವಿತೀಯ ದರ್ಜೆ 2019ರ ಪ್ರಶ್ನೆ ಪತ್ರಿಕೆಯನ್ನು ವಿನ್ಯಾಸ ಮಾಡಿದ್ದೇವೆ. ಆ ಒಂದು ಕ್ಲಾಸನ್ನು ತೆಗೆದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ 2018ರ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೋಡೋಣ ಬನ್ನಿ. ಮೊದಲಿಗೆ ಪ್ರಶ್ನೆ ನಂಬರ್ 1. ಒಂದು ಪಂಚಾಯತ್ ರಾಜ್ಯ ರಚನೆಯಲ್ಲಿ ಆಳ್ವಿಕೆ ಆರ್ ಆಡಳಿತ ವ್ಯವಸ್ಥೆ ಯಾವುದು? ಆನ್ಸರ್ 3. ಅಂದರೆ ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸ್ವ ಸರ್ಕಾರದ 3 ಟ್ರೈಡ್ ಅಂದರೆ ಶ್ರೇಣಿಯ ರಚನೆಯ ವ್ಯವಸ್ಥೆ ಇರುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಕೆಳಗಿನಲ್ಲಿ ಯಾವುದು ಪಂಚಶೀಲ ತತ್ವವಾಗಿಲ್ಲ? ಯಾವ ತತ್ವವಾಗಿಲ್ಲ ಅಂದರೆ ಅಲಿಪ್ತ ನೀತಿ ಪಂಚಶೀಲ ತತ್ವವಾಗಿಲ್ಲ. ಉಳಿದಂತಹ ಶಾಂತಿಯುತ ಸಹಬಾಳ್ವೆ, ಪ್ರತಿಯೊಬ್ಬರಿಗೂ ಭೂಪ್ರದೇಶ ಸಮಗ್ರತೆ ಮತ್ತು ಸಾರ್ವಭೌಮತ್ವದ ಬಗ್ಗೆ ಪರಸ್ಪರ ಗೌರವ, ಪ್ರತಿಯೊಬ್ಬರ ಆಂತರಿಕ ವಿಷಯಗಳಲ್ಲಿ ಪರಸ್ಪರ ಮತ್ತು ಪ್ರವೇಶ ಪಡೆಯುವಂತಿರುವಿಕೆ ಇವು ಪಂಚಶೀಲದ ತತ್ವವಾಗಿವೆ. ಅಲಿಪ್ತ ನೀತಿ ಮಾತ್ರ ಪಂಚಶೀಲದ ತತ್ವವಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಹೆಬಿಯಸ್ ಕಾರ್ಪಸ್ನ ರಿಟ್ ಜಾರಿಯಾಗುವುದು ಎಂದರೆ? ಆನ್ಸರ್ ಸೆಕೆಂಡ್ ಒನ್. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನ ಬಂಧನದಲ್ಲಿರಿಸಿದಾಗ ಆ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತು ಅಂತಹ ಬಂಧನ ಕೈಗೊಳ್ಳಲು ಇದ್ದ ಅಧಿಕಾರದ ಬಗ್ಗೆ ತೋರಿಸುವಂತ ಆದೇಶದ ರೂಪದಲ್ಲಿ ಕರೆ ನೀಡುವುದು ಎಂಬುದು ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸಂವಿಧಾನದ ಯಾವ ಕಲಮು ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯವನ್ನು ಒದಗಿಸುವುದು ಪ್ರತಿಯೊಂದು ಸರ್ಕಾರದ ಪ್ರಯತ್ನವಾಗಬೇಕೆಂದು ಉಪಬಂಧಿಸುತ್ತದೆ? ಆನ್ಸರ್ ಥರ್ಡ್ ಒನ್. ಯಾವುದು? ಕಲಮು 350A, ಆರ್ಟಿಕಲ್ 350A. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕೆಳಗಿನ ರಾಜ್ಯಗಳನ್ನು ಅವುಗಳ ವಿಸ್ತೀರ್ಣದ ಆರೋಹಣ ಕ್ರಮದಲ್ಲಿ ಗುಣವಾಗಿ ಜೋಡಿಸಿ. ಇದಕ್ಕೆ ಆನ್ಸರ್ ಫಸ್ಟ್ ಒನ್ ಪಶ್ಚಿಮ ಬಂಗಾಳ, ಸೆಕೆಂಡ್ ಒನ್ ಬಿಹಾರ್, ಥರ್ಡ್ ಒನ್ ತೆಲಂಗಾಣ, ಫೋರ್ತ್ ಕರ್ನಾಟಕ. ಇದು ಆರೋಹಣ ಕ್ರಮದಲ್ಲಿ ಜೋಡಿಸಿದ ಆನ್ಸರ್ 1 ಕರೆಕ್ಟ್. ಕ್ವಶನ್ ನಂಬರ್ 6. ಪಟ್ಟಿ 1ರಲ್ಲಿನ ರಾಷ್ಟ್ರಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ರಾಜಧಾನಿಯೊಂದಿಗೆ ಸರಿಹೊಂದಿಸಿ. ಇದಕ್ಕೆ ಆನ್ಸರ್ ಫಸ್ಟ್ ಒನ್ ಕೆನಡಾ, ಇದರ ರಾಜಧಾನಿ ಒಟ್ಟಾವಾ. ನೆಕ್ಸ್ಟ್ ಒನ್ ಅರ್ಜೆಂಟೈನಾ, ಇದರ ರಾಜಧಾನಿ ಬ್ಯೂನಸ್ ಐರಿಸ್. ಕ್ಯೂಬಾ, ಇದರ ರಾಜಧಾನಿ ಹವಾನಾ. ನೆಕ್ಸ್ಟ್ ಪಿಜಿ, ಇದರ ರಾಜಧಾನಿ ಸುವಾ ಎನ್ನುವುದು ಆನ್ಸರ್ 3 ಆಗಿದೆ. ಕ್ವಶನ್ ನಂಬರ್ 7. ಸಂವಿಧಾನದ 4A ಭಾಗದಲ್ಲಿ ಅಣಿ ಮಾಡಲಾಗಿರುವಂತೆ ಈ ಕೆಳಗಿನಲ್ಲಿ ಯಾವುದನ್ನ ಭಾರತೀಯ ನಾಗರಿಕ ಮೂಲಭೂತ ಕರ್ತವ್ಯಗಳೊಂದೆಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ಆನ್ಸರ್ 3. ಕುಟುಂಬ ಯೋಜನೆಯನ್ನ ಅನುಸರಿಸುವುದು ಮತ್ತು ಜನಸಂಖ್ಯಾ ನಿಯಂತ್ರಣ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 8. ನಮ್ಮ ಸಂವಿಧಾನದ ಭಾಗ 4 ಕಲಮು 36ರಿಂದ 51 ಒಳಗೊಂಡಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಕುರಿತು ಕೆಳಗಿನಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ? ಆನ್ಸರ್ 1. ನಿರ್ದೇಶಿತ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ और ಧನಾತ್ಮಕ ಸೂಚನೆಗಳು ಎಂಬುದು ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಪಶ್ಚಿಮ ಬಂಗಾಳ ರಾಜ್ಯದಲ್ಲಿನ ಕೆಲವು ನದಿಗಳು ಮಾನ್ಸೂನ್ ಅವಧಿಯಲ್ಲಿ ಪ್ರವಾಹ ಮತ್ತು ಮಣ್ಣಿನ ಸವೆತದಿಂದಾಗಿ ಹೆಚ್ಚಿನ ಹಾನಿಗೆ ಕಾರಣವಾಗುತ್ತವೆ. ಈ ನದಿಗಳಲ್ಲೊಂದನ್ನ ಬಂಗಾಳದ ದುಃಖಿ ಎಂದು ಕರೆಯಲಾಗುತ್ತದೆ. ಆ ನದಿಯ ಹೆಸರೇನು? ಯಾವುದಂದ್ರೆ ದಾಮೋದರ ನದಿ. ಆನ್ಸರ್ 4. ದಾಮೋದರ ನದಿಯನ್ನ ಬಂಗಾಳದ ದುಃಖದ ನದಿ ಅಂತ ಕರಿತೀವಿ. ಕ್ವಶನ್ ನಂಬರ್ 10. ಭಾರತಕ್ಕೆ ಭೇಟಿ ನೀಡಿದ ಚೈನಾ ಯಾತ್ರಿಕನು ಆ ಕಾಲದ ಕೆಲವು ಘಟನೆಗಳ ಬಗ್ಗೆ ಮಾಡಿರುವ ನಮೂದುಗಳು ವಿವಿಧ ಸಾಮ್ರಾಜ್ಯಗಳ ಕಾರ್ಯವೈಖರಿಯ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತವೆ. ಅಂತಹದರಲ್ಲಿ ಭಾರತಕ್ಕೆ ಭೇಟಿಯಿತ್ತ ಮೊದಲನೆಯ ಚೀನಿ ಯಾತ್ರಿಕ ಯಾರು? ಆನ್ಸರ್ ಪಾಹಿಯಾನ್. ಆನ್ಸರ್ 1 ಪಾಹಿಯಾನ್. ಕ್ವಶನ್ ನಂಬರ್ 11. ಭಾರತದಲ್ಲಿನ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಫ್ರೆಂಚರು ಹಾಕಿದ ಸವಾಲು ಈ ಕೆಳಗಿನ ಯಾವ ಯುದ್ಧದಿಂದ ಕೊನೆಗೊಂಡಿತು? ಆನ್ಸರ್ 1 ವಾಂಡಿವಾಶ್ ಕದನ.
ಕ್ವೆಶ್ಚನ್ ನಂಬರ್ 12. ಪಟ್ಟಿ 1ರಲ್ಲಿನ ಕರ್ನಾಟಕದ ಜಿಲ್ಲೆಗಳನ್ನ ಪಟ್ಟಿ 2ರಲ್ಲಿನ ವಿಭಾಗಗಳೊಂದಿಗೆ ಸರಿಹೊಂದಿಸಿ. ಇದಕ್ಕೆ ಆನ್ಸರ್ ಶಿವಮೊಗ್ಗ, ಇದರ ವಿಭಾಗ ಬೆಂಗಳೂರು ವಿಭಾಗ. ನೆಕ್ಸ್ಟ್ ವಿಜಯಪುರ ಬೆಳಗಾವಿ ವಿಭಾಗ, ರಾಯಚೂರು ಗುಲ್ಬರ್ಗ ವಿಭಾಗ, ಉಡುಪಿ ಮೈಸೂರು ವಿಭಾಗ. ಆನ್ಸರ್ 2 ಕರೆಕ್ಟ್ ಆಗಿದೆ. ಕ್ವೆಶ್ಚನ್ ನಂಬರ್ 13. ಈ ಹೇಳಿಕೆಗಳನ್ನ ಪರಿಗಣಿಸಿ. ಎ. ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿಯಲ್ಲಿ ಸ್ಥಾಪಿಸಲಾಗಿದೆ. ಬಿ. ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುತ್ತ ತುದಿಯಾಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಸಂಕೇತವನ್ನ ಆರಿಸಿ. ಇದಕ್ಕೆ ಆನ್ಸರ್ 2 ಬಿ ಮಾತ್ರ ಯಾವುದು ಅಂದರೆ ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣ ತುತ್ತ ತುದಿಯಾಗಿದೆ ಎಂಬುದು ಮಾತ್ರ ಸರಿಯಾದ ಪಾಯಿಂಟ್ ಆಗಿದೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 14. ಈ ಕೆಳಗಿನಲ್ಲಿ ಯಾವ ಅಂತಾರಾಷ್ಟ್ರೀಯ ಸಂಘಟನೆಯು 25ನೇ ಜನವರಿ 2018ರಂದು ವಿಶೇಷವಾಗಿ ರಾಷ್ಟ್ರ ರಾಜ್ಯಗಳಿಗಾಗಿ ವಿಶ್ವದ ಹ್ಯಾಕರ್ಗಳಿಂದ ರಕ್ಷಿಸುವ, ಸವಾಲಾಗಿಸುವ ಮತ್ತು ಬೆಳೆಯುತ್ತಿರುವ ಮಾಹಿತಿ ಉಲ್ಲಂಘನೆ ಆರ್ ಭಂಗಗಳನ್ನು ಎದುರಿಸಲು ಸೈಬರ್ ಭದ್ರತೆಗಾಗಿ ಒಂದು ನೂತನ ಜಾಗತಿಕ ಕೇಂದ್ರವನ್ನು? ಆನ್ಸರ್ 1 ವಿಶ್ವ ಆರ್ಥಿಕ ಫೋರಂ WEF ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 15. ಈ ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ. ಭಾಷೆ ಎ ಚೈನೀಸ್, ಬಿ ಸ್ಪಾನಿಷ್, ಸಿ ಫ್ರೆಂಚ್, ಡಿ ಅರೇಬಿಕ್, ಇ ಜರ್ಮನಿ, ಎಫ್ ಇಂಗ್ಲಿಷ್, ಜಿ ಉರ್ದು, ಎಚ್ ರಷ್ಯನ್. ಈ ಮೇಲಿನ ಭಾಷೆಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಾಗಿವೆ? ಇದಕ್ಕೆ ಆನ್ಸರ್ 1 ಏನಂದ್ರೆ ಎ ಬಿ ಸಿ ಡಿ ಎಫ್ ಎಚ್ ಅಂದರೆ ಇ ಅನ್ನು ಹೊರತುಪಡಿಸಿ, ಜರ್ಮನಿಯನ್ನು ಹೊರತುಪಡಿಸಿ ಎಲ್ಲ ಭಾಷೆಗಳು ವಿಶ್ವಸಂಸ್ಥೆ ಭಾಷೆಗಳಾಗಿವೆ. ಚೈನೀಸ್, ಸ್ಪ್ಯಾನಿಷ್, ಫ್ರೆಂಚ್, ಅರೇಬಿಕ್, ಇಂಗ್ಲಿಷ್, ರಷ್ಯನ್ ಇವು ವಿಶ್ವಸಂಸ್ಥೆಯ ಭಾಷೆಗಳಾಗಿವೆ. ಪ್ರಶ್ನೆ ನಂಬರ್ 16. ಪಟ್ಟಿ 1ರಲ್ಲಿನ ಭಾರತೀಯ ಆಸ್ತಿಕ ತತ್ವಶಾಸ್ತ್ರೀಯ ಚಿಂತನಾ ಶಾಲೆಗಳೊಂದಿಗೆ ಪಟ್ಟಿ ಮತ್ತು ಪಟ್ಟಿ 2ರಲ್ಲಿನ ಅವುಗಳ ಪ್ರತಿಪಾದಕರು ಸರಿ ಹೊಂದಿಸಿ. ಪಟ್ಟಿ 1 ಭಾರತೀಯ ತತ್ವಶಾಸ್ತ್ರೀಯ ಚಿಂತನೆಗಳು, ಪಟ್ಟಿ 2 ಪ್ರತಿಪಾದಕ. ಇದರ ಆನ್ಸರ್ ಅನ್ನ ನೋಡೋದಾದ್ರೆ ಸಾಂಖ್ಯ ಕಪಿಲ್ ಅವರು ಉಲ್ಲೇಖ ಮಾಡಿದ್ದಾರೆ, ಯೋಗ ಪತಂಜಲಿ, ನೆಕ್ಸ್ಟ್ ನ್ಯಾಯ ಗೌತಮ, ವೈಶೇಷಿಕ ಕನಾದ, ವೇದಾಂತ ಶಂಕರಾಚಾರ್ಯ ಎಂಬುದು ಉತ್ತರವಾಗಿದೆ. ಆನ್ಸರ್ 4 ಆಗಿದೆ. ಪ್ರಶ್ನೆ ನಂಬರ್ 17. ದ್ರವದಲ್ಲಿ ಮುಳುಗಿಸಿದ ಒಂದು ಮಸೂರವು ಗೋಚರಿಸುವುದಿಲ್ಲ ಯಾವಾಗ ಎಂದರೆ? ಆನ್ಸರ್ 2 ಮಸೂರದ ವಕ್ರೀಭವನ ಸೂಚಕವು ದ್ರವದ ವಕ್ರೀಭವನ ಸೂಚಕಕ್ಕೆ ಸಮನಾದಾಗ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 18. ಗೋರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರಗಳನ್ನ ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು? ಆನ್ಸರ್ 1 ಮಲಿಕ್ ಅಂಬರರಿಂದ ಎರವಲು ಪಡೆಯಲಾಗಿತ್ತು. ಪ್ರಶ್ನೆ ನಂಬರ್ 19. ಈ ಕೆಳಗಿನ ದೆಹಲಿ ಸುಲ್ತಾನರಲ್ಲಿ ದತ್ತಿಯಲ್ಲಿ ಅಧಿಕ ಮೊತ್ತದ ಹಣವನ್ನ ನೀಡಿದ್ದು ಲಕ್ಷ ಅಂದರೆ ಲಕ್ಷಣಗಳನ್ನ ನೀಡುವವನು ಎಂದು ಖ್ಯಾತನಾಗಿದ್ದವನು ಯಾರು? ಆನ್ಸರ್ 4 ಕುತುಬುದ್ದೀನ್ ಐಬಕ್. ಪ್ರಶ್ನೆ ನಂಬರ್ 20. ಮೂಲ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಶಿಷ್ಟಾಚಾರ 16ನೇ ಸೆಪ್ಟೆಂಬರ್ 1987ರಂದು ಸಮ್ಮತಗೊಂಡಿತು ಮತ್ತು 1ನೇ ಜನವರಿ 1989ರಂದು ಪ್ರಭಾವಶಾಲಿಯಾಯಿತು. ಇದು ಅಂತಾರಾಷ್ಟ್ರೀಯ ಒಪ್ಪಂದದ ಒಂದು ಮೈಲಿಗಲ್ಲಾಗಿದ್ದು ಈ ಕೆಳಗಿನ ಯಾವುದಕ್ಕೆ ಇದನ್ನ ವಿನ್ಯಾಸಿಸಲಾಗಿದೆ? ಆನ್ಸರ್ 1 ಓಜೋನನ್ನ ಕುಗ್ಗಿಸುವ ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಗಳನ್ನ ಕಡಿಮೆ ಮಾಡುವುದು ಎಂಬುದು ಉತ್ತರವಾಗಿದೆ. ಕ್ವೆಶ್ಚನ್ ನಂಬರ್ 21. ಹವಳ ದಿಬ್ಬವು ಅಂದ್ರೆ ರಾಶಿ, ಸಂಕ್ರಾಂತಿ ವೃತ್ತ ಅಂದ್ರೆ ಅಕ್ಷಾಂಶ ರೇಖೆಗಳ ಕೊಳಗೆ ಮತ್ತು 30 ಡಿಗ್ರಿ ಉತ್ತರ ಮತ್ತು 30 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುವುದು. ಅವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವುದು ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಗೆ ಸಮಾನಾಂತರವಾಗಿ ಚಾಚಿದೆ. ಅದು ಯಾವುದಂದ್ರೆ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 22. ಗಜ್ನಿ ಮೊಹಮ್ಮದನ ಆಕ್ರಮಣವನ್ನು ಎದುರಿಸುವಲ್ಲಿ ಮೊದಲ ಭಾರತೀಯ ದೊರೆ ಯಾರು? ಆನ್ಸರ್ ಶಕ ದೊರೆ ಜೈಪಾಲ ಎಂಬುದು ಆನ್ಸರ್ ಆಗಿದೆ.
ಕರ್ನಾಟಕದ ಕಲೆ ಮತ್ತು ಸಾಂಸ್ಕೃತಿಕ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಹೇಳಿಕೆ ಎ, ತೊಗಲುಗೊಂಬೆ ಆಟ ಎಂಬುದು ಗೊಂಬೆಗಳ ಪ್ರದರ್ಶನವಾಗಿದ್ದು, ಇಲ್ಲಿ ಚರ್ಮದ ಗೊಂಬೆಗಳನ್ನ ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳ ಜನಪ್ರಿಯ ದೃಶ್ಯಗಳನ್ನು ಅಭಿನಯಿಸುವಂತೆ ಬಳಸಲಾಗುತ್ತದೆ. ಬಿ, ಯಕ್ಷಗಾನ ಎಂಬುದು ನೃತ್ಯ, ನಾಟಕ, ಸಂಭಾಷಣೆ, ಹಾಡುಗಳು, ಸಂಗೀತ ಮತ್ತು ವೇದಶಮನ ವೇಷಭೂಷಣಗಳು ಒಂದು ಅನನ್ಯ ಸಂಯೋಜನೆಯಾಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಸಂಕೇತವನ್ನು ಆರಿಸಿ. ಇದಕ್ಕೆ ಉತ್ತರ ಬಿ ಅಂದ್ರೆ ಸೆಕೆಂಡ್ ಒನ್, ಬಿ ಮಾತ್ರ ಅಂದ್ರೆ ಬಿ ಮಾತ್ರ ಕರೆಕ್ಟ್. ಬಿ, ಯಕ್ಷಗಾನ ಎಂಬುದು ನೃತ್ಯ, ನಾಟಕ, ಸಂಭಾಷಣೆ, ಹಾಡುಗಳು, ಸಂಗೀತ ಮತ್ತು ವೇದಶಾಸ್ತ್ರಮಾನ ವೇಷಭೂಷಣಗಳ ಒಂದು ಅನನ್ಯ ಸಂಯೋಜನೆಯಾಗಿದೆ ಎಂಬುದು ಮಾತ್ರ ಸರಿಯಾಗಿದೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 24, ವಾಯುಗುಣ ಬದಲಾವಣೆಯ ಪರಿಣಾಮಗಳೆಂದರೆ? ಇದಕ್ಕೆ ಉತ್ತರ 4, ಎ, ಬಿ, ಸಿ ಮತ್ತು ಡಿ. ಅಂದರೆ ಭೂಮಿಯ ಮಂಜಿನ ಕರಗುವಿಕೆ, ಪ್ರವಾಹಗಳ ಮತ್ತು ಅನಾವೃಷ್ಟಿ, ಸಮುದ್ರ ಮಟ್ಟ ಬದಲಾವಣೆಗಳು, ಮಳೆ ಒತ್ತಡದ ಕ್ರಮದಲ್ಲಿನ ಬದಲಾವಣೆಗಳು ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 25, ಪಟ್ಟಿ 1ರಲ್ಲಿನ ಮರುಭೂಮಿಗಳನ್ನ ಮತ್ತು ಪಟ್ಟಿ 2ರಲ್ಲಿನ ದೇಶಗಳೊಂದಿಗೆ ಹೊಂದಿಸಿ. ಪಟ್ಟಿ 1 ಮರುಭೂಮಿಗಳು, ಪಟ್ಟಿ 2 ದೇಶಗಳು. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಕಲಹರಿ ಮರುಭೂಮಿ ದಕ್ಷಿಣ ಅಮೆರಿಕಾದಲ್ಲಿದೆ, ಥಾರ್ ಮರುಭೂಮಿ ಭಾರತದಲ್ಲಿದೆ, ಅರಿಜೋನಾ ಮರುಭೂಮಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿದೆ. ನೆಕ್ಸ್ಟ್, ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾದಲ್ಲಿ ಇದೆ ಎಂಬುದು ಆನ್ಸರ್ 4 ಆಗಿದೆ. ಪ್ರಶ್ನೆ ನಂಬರ್ 26, ಕ್ಲೋರೋಫ್ಲೋರೋಕಾರ್ಬನ್ಗಳನ್ನು ಅಂದರೆ CFC ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ 2, ಎ, ಬಿ ಮತ್ತು ಸಿ ಮಾತ್ರ. ಅಂದರೆ ಎ, ಓಜೋನ್ ಪದರದ ನಾಶಕ್ಕೆ ಇದು ಕೊಡುಗೆಯನ್ನ ನೀಡುತ್ತದೆ. ನೆಕ್ಸ್ಟ್, ಬಿ, ಏರೋಸೋಲ ಸಿಂಪಡಕೆ ಕ್ಯಾನ್ಸ್ಗಳಲ್ಲಿ ಅಂದರೆ ನೋದಕ ಪ್ರೊಪೆಲ್ಲೆಂಟ್ಗಳಾಗಿ ಇವುಗಳು ಬಳಕೆಯಾಗುತ್ತವೆ. ನೆಕ್ಸ್ಟ್, ಸಿ, ಈ ಅನಿಲಗಳನ್ನು ರೆಫ್ರಿಜರೇಟರ್ಗಳು ಮತ್ತು ಹವಾನಿಯಂತ್ರಗಳಲ್ಲಿ ಶೈತ್ಯಕಾರಿಯಾಗಿ ಬಳಸಲಾಗುತ್ತದೆ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 27, ಸಾಗರ ವಿದ್ಯುತ್ ಪ್ರವಾಹಗಳ ಕೆಲವು ಪ್ರಮುಖ ಕಾರಣಗಳೆಂದರೆ? ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ 3, ಎ, ಬಿ ಮತ್ತು ಸಿ ಮಾತ್ರ. ಅಂದರೆ ಎ, ಚಾಲ್ತಿಯಲ್ಲಿರುವ 6 ಪ್ರಬಲ ಮಾರುತಗಳು, ಬಿ, ತಾಪಮಾನದಲ್ಲಿನ ವ್ಯತ್ಯಾಸ, ಸಿ, ಲವಣಗಳಲ್ಲಿನ ವ್ಯತ್ಯಾಸಗಳು ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 28, ಇವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1, ಪಟ್ಟಿ 2. ಪಟ್ಟಿ 1, ಪಟ್ಟಿ 2ರ ಆನ್ಸರ್ ಅನ್ನು ನೋಡೋದಾದ್ರೆ ಎ, ಪ್ರೈಮ್ ಮೆರಿಡಿಯನ್ ಅಂದ್ರೆ ಪ್ರಧಾನ ಖಗೋಳ ಮಧ್ಯಾಹ್ನ ರೇಖೆ 0 ಡಿಗ್ರಿ ರೇಖಾಂಶ. ನೆಕ್ಸ್ಟ್, ಕರ್ನಾಟಕ ಸಂಕ್ರಾಂತಿ ವೃತ್ತ ಇದು 23.5 ಡಿಗ್ರಿ ಅಕ್ಷಾಂಶ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದು 180 ಡಿಗ್ರಿ ರೇಖಾಂಶ. ನೆಕ್ಸ್ಟ್, ಡಿ, ಆರ್ಕ್ಟಿಕ್ ವೃತ್ತ 66 ಡಿಗ್ರಿವರೆ ಉತ್ತರ ಅಕ್ಷಾಂಶ. ನೆಕ್ಸ್ಟ್, ಮಕರ ಸಂಕ್ರಾಂತಿ ವೃತ್ತ ಇದು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಎಂಬುದು ಆನ್ಸರ್ 2 ಕರೆಕ್ಟ್ ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 29, ಈ ಕೆಳಗಿನ ಯಾವ ದೇಶವು ಸಾರ್ಕಸ್ ಅಂದ್ರೆ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರಿ ಸಂಘ ಸದಸ್ಯನಾಗಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಚೀನಾ. ಪ್ರಶ್ನೆ ನಂಬರ್ 30, ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತವು ತನ್ನ ಮೊದಲ ಒಲಿಂಪಿಕ್ ಹಾಕಿಯನ್ನ ಚಿನ್ನವನ್ನ ಗಳಿಸಿತು? ಇದಕ್ಕೆ ಸರಿಯಾದ ಉತ್ತರ 1928. ಪ್ರಶ್ನೆ ನಂಬರ್ 31, ಮಣ್ಣಿನ ಸಂರಕ್ಷಣಾ ಕ್ರಮಗಳು ಕೆಳಗಿನ ಯಾವುದನ್ನ ಒಳಗೊಳ್ಳುತ್ತವೆ? ಇದಕ್ಕೆ ಸರಿಯಾದ ಆನ್ಸರ್ 4, ಎ, ಬಿ ಮತ್ತು ಸಿ. ಎ, ಅರಣ್ಯೀಕರಣ, ಬಿ, ಪಟ್ಟಿ ಬೇಸಾಯ, ಸಿ, ಅತಿಯಾಗಿ ಮೇಯಿಸುವಿಕೆ ಮೇಲಿನ ನಿರ್ಬಂಧ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 32, ಈ ಕೆಳಗಿನವುಗಳಲ್ಲಿ ಯಾವುದು ನೈಋತ್ಯ ರೈಲ್ವೆ ವಲಯದ ವಲಯ ಕೇಂದ್ರ ಕಾರ್ಯಸ್ಥಾನವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಫಸ್ಟ್, ಹುಬ್ಬಳ್ಳಿ. ಪ್ರಶ್ನೆ ನಂಬರ್ 33, ಭಾರತದಲ್ಲಿ ಪ್ರತಿ ವರ್ಷವೂ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವೆಂದು ಆಚರಿಸಲಾಗುತ್ತಿದ್ದು, ಇದು ವಿಶೇಷವಾಗಿ ಹೊಸದಾಗಿ ಅರ್ಹರಾದ ಮತದಾರರ ಒಳಗೊಳ್ಳುವಿಕೆಯನ್ನ ಹೆಚ್ಚಿಸುವ ಧ್ಯೇಯವನ್ನ ಹೊಂದಿದೆ. 2018ರ 8ನೇ ರಾಷ್ಟ್ರೀಯ ಮತದಾರರ ದಿನದ ಆಶಯವೇನು? ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ 3, ಸುಲಭ ಲಭ್ಯ ಪ್ರವೇಶ ಸಾಧ್ಯ ಚುನಾವಣೆಗಳು ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 34, ಭಾರತ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವಣ ಹೋಲಿಕೆಯನ್ನ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಯು ಅಥವಾ ಹೇಳಿಕೆಗಳು ಸರಿಯಾಗಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಬಿ ಇವೆರಡು. ಅಂದರೆ ಎ, ಭಾರತದ ಅಧ್ಯಕ್ಷರು ಅಧಿಕಾರಾವಧಿಯು 5 ವರ್ಷಗಳು, ಅಮೆರಿಕದ ಅಧ್ಯಕ್ಷರ ಅಧಿಕಾರಾವಧಿಯು 4 ವರ್ಷಗಳು. ನೆಕ್ಸ್ಟ್ ಬಿ, ಭಾರತದ ಅಧ್ಯಕ್ಷರು ಹಲವು ಅವಧಿಗಳಿಗೆ ಪುನರ್ ಆಯ್ಕೆಯಾಗಬಹುದು, ಆದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರು 2ಕ್ಕಿಂತಲೂ ಹೆಚ್ಚಿನ ಅವಧಿಗಳಿಗೆ ಮೀರಿ ಕಾರ್ಯನಿರ್ವಹಿಸುವಂತಿಲ್ಲ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 35. ಹಣಕಾಸಿನ ಮತ್ತು ಸಾಲದ ನೀತಿಯು ಈ ಕೆಳಗಿನ ಯಾರಿಂದ ಪ್ರಕಟಿಸಲ್ಪಡುತ್ತದೆ? ಆನ್ಸರ್ 2, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಶ್ನೆ ನಂಬರ್ 36. ಮೊದಲನೇ ಪಾನಿಪತ್ ಯುದ್ಧದಲ್ಲಿ ಬಾಬರ್ನಿಂದ ಸೋಲಿಸಲ್ಪಟ್ಟವರು ಯಾರು? ಇದಕ್ಕೆ ಸರಿಯಾದ ಆನ್ಸರ್ ಫಸ್ಟ್ ಒನ್, ಇಬ್ರಾಹಿಂ ಲೋಧಿ. ಪ್ರಶ್ನೆ ನಂಬರ್ 37. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಕ್ರೀಡಾ ಪಂದ್ಯ ಸ್ಪರ್ಧೆ 2018ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ರೋಜರ್ ಫೆಡರರ್. ಪ್ರಶ್ನೆ ನಂಬರ್ 38. ಪಟ್ಟಿ 1ರಲ್ಲಿನ ವಿಶ್ವದ ಪ್ರಸಿದ್ಧ ಸ್ಥಳಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ಸ್ಥಾಪನೆಯಾಗಿರುವ ದೇಶಗಳನ್ನು ಹೊಂದಿಸಿ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದ್ರೆ ಪಟ್ಟಿ 1, ಬಂಕಿಂಗ್ ಹ್ಯಾಮ್ ಅರಮನೆ, ಇದು ಇರುವುದು ಇಂಗ್ಲೆಂಡ್ನಲ್ಲಿ. ನೆಕ್ಸ್ಟ್ ಕೊಲೋಸಿಯಂ, ಇದು ಇರುವುದು ಇಟಲಿಯಲ್ಲಿ. ನೆಕ್ಸ್ಟ್ ಪೆಂಟಿಗಾನ್, ಇದು ಅಮೆರಿಕ ಸಂಯುಕ್ತ ಸಂಸ್ಥಾನ. ನೆಕ್ಸ್ಟ್ ಫೋರ್ತ್, ಈಫೆಲ್ ಟವರ್ ಅಂದರೆ ಗೋಪುರ, ಇದು ಇರುವುದು ಫ್ರಾನ್ಸ್ನಲ್ಲಿ ಎಂಬುದು ಆನ್ಸರ್ 3 ಕರೆಕ್ಟ್ ಆಗಿದೆ. ಪ್ರಶ್ನೆ ನಂಬರ್ 39. 1947ರಲ್ಲಿ ಭಾರತದ ವಿಭಜನಾ ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿ ರೇಖೆಯು ಗುರುತಿಸಲ್ಪಟ್ಟಿತು. ಇದರ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ರಾಡ್ಕ್ಲಿಫ್ ರೇಖೆ. ಪ್ರಶ್ನೆ ನಂಬರ್ 40. ವೀರಶೈವ ಧರ್ಮ ಸಂಸ್ಥಾಪಕರಾದ ಶ್ರೀ ಬಸವೇಶ್ವರರು ಇವರ ಆಸ್ಥಾನದಲ್ಲಿದ್ದರು? ಸರಿಯಾದ ಉತ್ತರ ಆಪ್ಷನ್ 3, ಕಲ್ಯಾಣಿ ಚಾಲುಕ್ಯರು. ಪ್ರಶ್ನೆ ನಂಬರ್ 41. ಇಸ್ಲಾಂ ಧರ್ಮದ ನಿಯಮಗಳನ್ನು ಸಂಗ್ರಹಿಸಲಾದ ಫತ್ವಾ-ಇ ಅಲಂಗಿರಿ ಪುಸ್ತಕವನ್ನ ಈ ಕೆಳಗಿನ ಯಾವ ಮೊಘಲ್ ದೊರೆಯು ಪರಿಚಯಿಸಿದನು? ಆನ್ಸರ್ 1, ಔರಂಗಜೇಬ. ಪ್ರಶ್ನೆ ನಂಬರ್ 42. ಇತ್ತೀಚೆಗೆ ನೇಮಕವಾದ ನೂತನ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಆಪ್ಷನ್ 2, ಶ್ರೀ ಓಂ ಪ್ರಕಾಶ್ ರಾವತ್. ಪ್ರಶ್ನೆ ನಂಬರ್ 43. ತುಂಗಾ ಮೇಲ್ದಂಡೆ ನೀರಾವರಿ ಯೋಜನೆಯು ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ನೀರನ್ನ ಪೂರೈಸುತ್ತದೆ? ಆನ್ಸರ್ 3, ಶಿವಮೊಗ್ಗ, ದಾವಣಗೆರೆ, ಹಾವೇರಿ. ಪ್ರಶ್ನೆ ನಂಬರ್ 44. ತ್ಯಾಜ್ಯ ಮುಕ್ತ ರಾಜ್ಯಗಳ ಸ್ಟಾರ್ ರೇಟಿಂಗ್ಗಾಗಿ ಶಿಷ್ಟಾಚಾರವನ್ನ ಒಂದು ಕೇಂದ್ರ ಸಚಿವ ಸಂಪುಟವು ಇತ್ತೀಚೆಗೆ ಚಾಲನೆಗೊಳಿಸಿತು. ಇದನ್ನ ಈ ಕೆಳಗಿನ ಯಾವ ಸಚಿವ ಸಂಪುಟವು ಚಾಲನೆಗೊಳಿಸಿತು? ಆನ್ಸರ್ 3, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಸಂಪುಟ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 45. ಈ ಕೆಳಗಿನವುದರಲ್ಲಿ ಯಾರು ಪ್ರಧಾನಮಂತ್ರಿಗಳಾಗುವ ಮುನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು? ಇದಕ್ಕೆ ಆನ್ಸರ್ 4, ಎ, ಬಿ, ಸಿ, ಡಿ, ಇ ಮತ್ತು ಎಫ್. ಎ, ಬಿ, ಸಿ, ಡಿ, ಇ, ಎಫ್ ಅಂದರೆ ಅಷ್ಟು ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಎ, ಶ್ರೀ ಮೊರಾರ್ಜಿ ದೇಸಾಯಿ, ಬಿ, ಶ್ರೀ ಚರಣ್ ಸಿಂಗ್, ಸಿ, ಶ್ರೀ ವಿ ಪಿ ಸಿಂಗ್, ಡಿ, ಶ್ರೀ ಪಿ ವಿ ನರಸಿಂಹರಾವ್, ಇ, ಶ್ರೀ ಎಚ್ ಡಿ ದೇವೇಗೌಡ, ಎಫ್, ಶ್ರೀ ನರೇಂದ್ರ ಮೋದಿ ಎಂಬುದು ಸರಿಯಾದ ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 46. 2011ರ ಜನಗಣತಿ ಮೇರೆಗೆ ಕರ್ನಾಟಕ ರಾಜ್ಯದ ಸರಾಸರಿ ಜನಸಂಖ್ಯಾ ಸಾಂದ್ರತೆಯು ಆಪ್ಷನ್ 3, ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಯ ಸರಾಸರಿಗಿಂತ ಕಡಿಮೆಯಾಗಿರುತ್ತದೆ. ಪ್ರಶ್ನೆ ನಂಬರ್ 47. ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನ ಕರೆಯಲಾಗಿದೆ? ಆನ್ಸರ್ 4, ವಿ ಕೊರಿಯನ್. ಪ್ರಶ್ನೆ ನಂಬರ್ 48. ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಮತ್ತು ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಮತ್ತು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡಾ 15ನ್ನ ಮೀರಬಾರದು ಎಂದು ತೋರಿಸುತ್ತದೆ? ಆನ್ಸರ್ 1, 91ನೇ ತಿದ್ದುಪಡಿ. ಪ್ರಶ್ನೆ ನಂಬರ್ 49. ಪಟ್ಟಿ 1ರಲ್ಲಿನ ದಿನಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳನ್ನು ಆಚರಿಸುವ ದಿನಾಂಕಗಳನ್ನು ಸರಿಹೊಂದಿಸಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ವಿಶ್ವ ಪರಿಸರ ದಿನ, ಇದು ಜೂನ್ 5. ವಿಶ್ವ ಅರಣ್ಯ ದಿನ ಮಾರ್ಚ್ 21. ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 16. ಭೂಮಿ ದಿನ ಏಪ್ರಿಲ್ 22 ಎಂಬುದು ಆನ್ಸರ್ 3 ಕರೆಕ್ಟ್ ಆಗಿದೆ. ಪ್ರಶ್ನೆ ನಂಬರ್ 50. ರೂಪಾಯಿಯ ಪರಿವರ್ತನೀಯತೆ ಎಂದರೆ ಏನರ್ಥ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ರೂಪಾಯಿಯನ್ನ ಇತರೆ ಕರೆನ್ಸಿಗಳಿಗೆ ಮತ್ತು ಇತರೆ ಕರೆನ್ಸಿಗಳಿಂದ ರೂಪಾಯಿಗೆ ಪರಿವರ್ತಿಸಲು ಮುಕ್ತವಾಗಿ ಒಪ್ಪಿಗೆ ನೀಡುವುದು ಎಂಬುದು ಆನ್ಸರ್ ಆಗಿದೆ.
ಪ್ರಶ್ನೆ ನಂಬರ್ 51. ಪಟ್ಟಿ 1ರಲ್ಲಿನ ಗ್ರಹಗಳ ವಿಶೇಷ ಗುಣಲಕ್ಷಣಗಳೊಂದಿಗೆ ಪಟ್ಟಿ 2ರಲ್ಲಿನ ಆಯಾ ಗ್ರಹಗಳ ಹೆಸರುಗಳನ್ನು ಹೊಂದಿಸಿ. ಇದಕ್ಕೆ ಸರಿಯಾದ ಉತ್ತರ ಕುಬ್ಜ ಗ್ರಹ. ಇದು ಪ್ಲೂಟೋ. ಸೌರವ್ಯೂಹದಲ್ಲಿನ ಅಧಿಕ ಉದ್ದದ ಗ್ರಹ ಗುರು. ಸೌರವ್ಯೂಹದಲ್ಲಿ ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹ ಶುಕ್ರ. ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಬುಧ ಎಂಬುದು ಆನ್ಸರ್ 4 ಕರೆಕ್ಟ್ ಆಗಿದೆ. ಪ್ರಶ್ನೆ ನಂಬರ್ 52. ಲಿಂಗಾನುಪಾತ ಮಟ್ಟಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣದ ವೃದ್ಧಿಗಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ NGCD ವನ್ನು ಈ ಕೆಳಕಂಡ ಯಾವ ದಿನಾಂಕವಂದು ಆಚರಿಸಲಾಗುತ್ತದೆ? ಆಪ್ಷನ್ 2 ಜನವರಿ 24. ಪ್ರಶ್ನೆ ನಂಬರ್ 53. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಪಾದರಸವು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿ ದೊರೆಯುತ್ತದೆ. ಬಿ. ಲೋಹಗಳನ್ನು ಬಡೆದು ತೆಳು ಹಾಳೆಗಳನ್ನಾಗಿಸುವ ಲಕ್ಷಣವನ್ನು ತನ್ಯತೆ ಎಂದು ಕರೆಯುತ್ತಾರೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಸಂಕೇತವನ್ನು ಆರಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಎ ಮಾತ್ರ. ಅಂದರೆ ಪಾದರಸವು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿ ದೊರೆಯುತ್ತದೆ ಎಂಬುದು ಸರಿಯಾದ ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 54. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಶಾಖವು ದರ್ಪಣದಿಂದ ಪ್ರತಿಫಲಿಸುತ್ತದೆ. ಬಿ. ಶಾಖವು ಶಕ್ತಿಯ ಒಂದು ರೂಪ. ಸಿ. ಶಾಖವು ನಿರ್ವಾತದ ಮೂಲಕ ಹಾದು ಹೋಗುವುದಿಲ್ಲ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಸಂಕೇತವನ್ನು ಆಧರಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬಿ ಮಾತ್ರ. ಬಿ ಮಾತ್ರ ಅಂದರೆ ಶಾಖವು ಶಕ್ತಿಯ ಒಂದು ರೂಪ ಎಂಬುದು ಮಾತ್ರ ಸರಿಯಾದ ಆನ್ಸರ್ ಆಗಿದೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 55. ಬೆಳಕಿನ ಇತರ ಸಶಕ್ತ ಮೂಲಗಳು ಅಥವಾ ಲೇಸರ್ನಿಂದ ಪ್ರವೇಶಿಸುವ 2 ಬೆಳಕಿನ ದಂಡಗಳಿಂದಾದ 3 ಆಯಾಮೀಯ ಬಿಂಬಗಳ ರಚನೆ ಉಂಟಾಗುವ ವಿದ್ಯಮಾನವನ್ನು ಹೀಗೆಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಹೋಲೋಗ್ರಫಿ ಅಥವಾ ಪೂರ್ಣ ಲೇಖನ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 56. ಕೆಳಗಿನ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸ್ಗಳನ್ನು ತಂತ್ರಗಳನ್ನು ಪರಿಗಣಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ECD. ಇ. ಪ್ಲಾಟರ್. ಸಿ. ಪ್ರಿಂಟರ್. ಡಿ. ಮಾನಿಟರ್ ಎಂಬುದು ಸರಿಯಾದ ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 57. ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತವು ಅದರ ಅತಿ ಉದ್ದದ ಎಲ್ಲೆಯನ್ನು ಹಂಚಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಬಾಂಗ್ಲಾದೇಶ. ಪ್ರಶ್ನೆ ನಂಬರ್ 58. 2018ರ 69ನೇ ಗಣರಾಜ್ಯೋತ್ಸವ ದಿನದ ಫೆಡರೇಷನ್ನಲ್ಲಿ ಯಾವ ರಾಜ್ಯದ ಸ್ತಬ್ಧ ಚಿತ್ರವು ಅತ್ಯುತ್ತಮ ಸ್ತಬ್ಧ ಚಿತ್ರದ ಪ್ರಶಸ್ತಿಯನ್ನು ಗೆದ್ದಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಹಾರಾಷ್ಟ್ರ. ಪ್ರಶ್ನೆ ನಂಬರ್ 59. ವೈರಲ್ ಪೆಥಾಲಜಿಯ ಅಂದರೆ ವೈರಸ್ ರೋಗಶಾಸ್ತ್ರೀಯ ಸಂಬಂಧಿಸಿದ ರೋಗಗಳ ಘನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಎ, ಬಿ ಮತ್ತು ಸಿ ಮಾತ್ರ. ಎ ದಡಾರ್, ಬಿ ಗದ್ದಕಟ್ಟು, ನೆಕ್ಸ್ಟ್ ಸಿ ಏಡ್ಸ್ ಎಂಬುದು ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ನಂಬರ್ 60. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರುವ ಲೋಕಸಭೆಯ ಸ್ಥಾನಗಳ ಒಟ್ಟು ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 28. ಪ್ರಶ್ನೆ ನಂಬರ್ 61. 21 ಮಾರ್ಚ್ 1994ರಂದು ವಾಯುಗುಣ ಬದಲಾವಣೆಗೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಚೌಕಟ್ಟು ಒಡಂಬಡಿಕೆಯು ಜಾರಿಗೆ ಬಂದಿದೆ ಮತ್ತು 197 ದೇಶಗಳಿಂದ ಅನುಮೋದಿತವಾಗಿದೆ. ಇದು ಕೆಳಗಿನ ಯಾವುದರಲ್ಲಿ ಸಮ್ಮತಿಸಲಾದ 3 ಒಡಂಬಡಿಕೆಗಳಲ್ಲೊಂದಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1992ರ ರಿಯೋ ಭೂ ಶೃಂಗಸಭೆ. ಪ್ರಶ್ನೆ ನಂಬರ್ 62. ಭಾರತವು CERN ನ ಸಹ ಸದಸ್ಯನಾಗಿದ್ದು ಭಾರತ ಸರ್ಕಾರದೊಂದಿಗೆ ಅದರ ಆಂತರಿಕ ಅನುಮೋದನಾ ವ್ಯವಹಾರಗಳನ್ನು CERN ನೊಡನೆ ಈ ಮೊದಲೇ ಸಹಿ ಮಾಡಿರುವ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಪೂರ್ಣಗೊಳಿಸುತ್ತಿದೆ. ಈ CERN ಎಂದರೇನು? ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ 1 ನ್ಯೂಕ್ಲಿಯರ್ ಸಂಶೋಧನೆಗಾಗಿ ಯುರೋಪಿಯನ್ ಸಂಘಟನೆ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 63. ವಿಶ್ವ ಆರ್ಥಿಕ ಫೋರಂ WEF ನ ಪಾರ್ಶ್ವರೇಖೆಗಳ ಮೇಲೆ ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡಿನ ಡಾರ್ವೋಸ್ನಲ್ಲಿ ಬಿಡುಗಡೆ ಮಾಡಲಾದ IMF ನ ಆಧುನಿಕ ವಿಶ್ವ ಆರ್ಥಿಕ WEO ಬಾಹ್ಯ ಹೊರ ನೋಟದ ಮೇರೆಗೆ 2018ರ ಭಾರತದ GDP ಬೆಳವಣಿಗೆ ಮುನ್ಸೂಚಿ ಎಷ್ಟು? ಏನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 7.4. ಪ್ರಶ್ನೆ ನಂಬರ್ 64. ಬಹುಮನಿ ರಾಜ್ಯವು
ಹೋಳುಗಳಾದ ಮೇಲೆ ಒಂದಾದ ನಂತರ ಮತ್ತೊಂದು ದಕ್ಕನ್ನಲ್ಲಿ 5 ಪ್ರತ್ಯೇಕ ಸುಲ್ತಾನ ರಾಜ್ಯಗಳು ಹುಟ್ಟಿಕೊಂಡವು. ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ಪ್ರತ್ಯೇಕವಾದ ದೇಶ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಿರಾರ್ನ ಇಮಾದ್ ಶಾಹಿ ಮನೆತನ ಎಂಬುದು ಸರಿಯಾದ ಉತ್ತರವಾಗಿದೆ. ನಂಬರ್ 65 ಇತ್ತೀಚೆಗಷ್ಟೇ ನಿಧನ ಹೊಂದಿದ ಪೀಟರ್ ಸುದರ್ಲ್ಯಾಂಡರು ಈ ಕೆಳಗಿನ ಯಾವ ಸಂಸ್ಥೆಯ ಹಿಂದಿನ ಡೈರೆಕ್ಟರ್ ಜನರಲ್ ಆಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ವಿಶ್ವ ವ್ಯಾಪಾರ ಸಂಸ್ಥೆ WTO. ಪ್ರಶ್ನೆ ನಂಬರ್ 66 ಕರ್ನಾಟಕದ ಸರ್ಕಾರವು ಮಾತೃಪೂರ್ಣ ಯೋಜನೆಯನ್ನ ಚಾಲನೆಗೊಳಿಸಿದ್ದು ಇದನ್ನ ಎದುರುಗೊಳ್ಳಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರ ಪೌಷ್ಟಿಕಾಂಶದ ಅಗತ್ಯಗಳು ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 67 ಪ್ರಸ್ತುತ ಕರ್ನಾಟಕ ಸರ್ಕಾರವು ಪ್ರಕಟಿಸಿದ ಕೆಳಗಿನ ಭಾಗ್ಯಗಳ ಗಣಗಳಲ್ಲಿನ ಯಾವ ಒಂದು ಗಣದಲ್ಲಿ ಒಂದು ಬಾಬ್ತು ತಪ್ಪಾಗಿ ಸೇರ್ಪಡೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅನ್ನ ಭಾಗ್ಯ, ಅನಿಲ ಭಾಗ್ಯ ಮತ್ತು ತಂದೆ ಭಾಗ್ಯ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 68 ಕೆಳಗಿನ ನದಿಗಳಲ್ಲಿ ಯಾವ ನದಿ ಮಾತ್ರ ಕರ್ನಾಟಕದಲ್ಲಿಯೇ ಉಗಮವಾಗಿ ರಾಜ್ಯದೊಳಗೆ ತನ್ನ ಇಡೀ ಜಲಾಶಯ ಜಲಾಶೀಕರಣ ಪ್ರದೇಶಗಳನ್ನ ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಶರಾವತಿ. ಪ್ರಶ್ನೆ ನಂಬರ್ 69 ಪಟ್ಟಿ 1ರಲ್ಲಿನ ಲೋಹಗಳೊಂದಿಗೆ ಪಟ್ಟಿ 2ರಲ್ಲಿನ ಅದಿರುಗಳನ್ನು ಸರಿಹೊಂದಿಸಿ. ಇದಕ್ಕೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಬಾಕ್ಸೈಟ್, ಸೀಸ ಗ್ಯಾಲಿನ, ಕಬ್ಬಿಣ ಹೆಮಾಟೈಟ್, ತವರ ಕ್ಯಾಸಿಟ್ರೈಟ್ ಎಂಬುದು ಆಪ್ಷನ್ 1 ಸರಿಯಾದ ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 70 ಈ ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿಯ ಸ್ವೀಕೃತರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 A, B, C ಮತ್ತು D. ಅಂದರೆ A ಪಂಡಿತ್ ಜವಾಹರ್ಲಾಲ್ ನೆಹರು, B ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ, C ಪ್ರೊಫೆಸರ್ ಅಮೃತ್ ಸೇನ್, D ಶ್ರೀ ಸಚಿನ್ ತೆಂಡೂಲ್ಕರ್ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 71 ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. A 1928ರಲ್ಲಿ ಭಾರತಕ್ಕೆ ಬಂದುದು ಮತ್ತಷ್ಟು ಹೆಚ್ಚಿನ ಸಾಂವಿಧಾನಿಕ ಸುಧಾರಣೆಗಳ ಸಾಧ್ಯತೆಗಳನ್ನು ಪರಿಶೋಧಿಸಲಿಕ್ಕಾಗಿ. B ಆಯೋಗದಲ್ಲಿ ಭಾರತೀಯರಾದರೂ ಪ್ರತಿನಿಧಿಸಲ್ಪಡದಿದ್ದುದರಿಂದ ಈ ಭಾರತೀಯರಿಂದ ಬಹಿಷ್ಕರಿಸಲಾಯಿತು ಎಂಬುದು ಹೇಳಿಕೆಗಳಾಗಿದೆ. ಈ ನೀಡಿರುವ ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನ ಸಂಕೇತವನ್ನು ಆಧರಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 A ಮತ್ತು B ಎರಡೂ ಸರಿ ಎಂಬುದು ಎರಡೂ ಹೇಳಿಕೆಗಳು ಸರಿಯಾಗಿವೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 72 ಮಹಾತ್ಮ ಗಾಂಧೀಜಿಯವರು ಸಾಯುವವರೆಗೂ ಉಪವಾಸವನ್ನ ಕೋಮುವಾದಿ ನಿರ್ಣಯದ ವಿರುದ್ಧವಾಗಿ ಕೈಗೊಂಡರು. ಅಂತೂ ಅವರು ಉಪವಾಸವನ್ನ ನಿಲ್ಲಿಸಿದರು ಏಕೆಂದರೆ ಆಪ್ಷನ್ 3 ಪುನಾ ಕೌಲಿಯ ಮುಕ್ತಾಯದೊಂದಿಗೆ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 73 ಈ ಕೆಳಗಿನವುಗಳಲ್ಲಿ ಯಾವ ಒಂದು ಬಗೆಯ ಕರೆನ್ಸಿಯು ತನ್ನ ಮೌಲ್ಯವನ್ನ ಶೀಘ್ರಗತಿಯಲ್ಲಿ ಕಳೆದುಕೊಳ್ಳುತ್ತಿದೆ ಅಥವಾ ಇತರೆ ಕರೆನ್ಸಿಗಳಿಗೆ ಪರಿವರ್ತಿಸಲು ಕಷ್ಟವಾಗುತ್ತಿದೆ ಮತ್ತು ವಿದೇಶಿ ವಿನಿಮಯ ವಿತರಕರು ಅದನ್ನು ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಿದ್ದಾರೆ? ಇದಕ್ಕೆ ಆಪ್ಷನ್ 2 ಮೃದು ಕರೆನ್ಸಿ ಸರಿಯಾದ ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 74 ಪಟ್ಟಿ 1ರಲ್ಲಿನ ಕರ್ನಾಟಕ ಜಲಪಾತಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ನದಿಗಳನ್ನು ಹೊಂದಿಸಿ. ಇದಕ್ಕೆ ಸರಿಯಾದ ಉತ್ತರ ಮಾಗೋಡ್ ಜಲಪಾತ, ಬೇಡ್ತಿ ನದಿ, ಲಾಲಾಗುಲಿ ಜಲಪಾತ, ಕಾಳಿ ನದಿ, ಉಂಚಳ್ಳಿ ಜಲಪಾತ, ಅಘನಾಶಿನಿ ನದಿ, ಬಾಂದಚಿ ಜಲಪಾತ, ನೇತ್ರಾವತಿ ನದಿ ಎಂಬುದು ಸರಿಯಾದ ಆನ್ಸರ್ ಆಪ್ಷನ್ 1 ಆಗಿದೆ. ಪ್ರಶ್ನೆ ನಂಬರ್ 75 21ನೇ ಸೆಪ್ಟೆಂಬರ್ 2017ರಂದು ಕಲ್ಕತ್ತಾದ ಈಡೇನ್ ಗಾರ್ಡನ್ನಲ್ಲಿ ನಡೆದ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 2ನೇ ಭಾರತ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಕುಲದೀಪ್ ಯಾದವರ ಹ್ಯಾಟ್ರಿಕ್ವು ಆಸ್ಟ್ರೇಲಿಯಾದ ಮೇಲೆ ಭಾರತವು 50 ರನ್ಗಳಿಂದ ಪ್ರಾಬಲ್ಯ ಗಳಿಸಲು ಸಹಾಯ ಮಾಡಿತು. ಒಂದು ದಿನದ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಹ್ಯಾಟ್ರಿಕ್ ಅನ್ನ ಗಳಿಸಿದ 3ನೇ ಭಾರತೀಯ ಆಟಗಾರನಾಗಿದ್ದು ಇನ್ನುಳಿದ ಇಬ್ಬರು ಆಟಗಾರರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಚೇತನ್ ಶರ್ಮಾ ಮತ್ತು ಕಪಿಲ್ ದೇವ್ ಎಂಬುದು ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ನಂಬರ್ 76 ಈ ಕೆಳಗಿನ 4 ಭೂಖಂಡಗಳಲ್ಲಿನ ಜನಸಂಖ್ಯೆಯ ಆರೋಹಣ ಕ್ರಮದಲ್ಲಿನ ಸರಿಯಾದ ಕ್ರಮಾನುಗತಿ ಏನು? ಇದು 2016ರ ಪ್ರಕಾರ ಆಪ್ಷನ್ 3 A ಆಸ್ಟ್ರೇಲಿಯಾ, D ದಕ್ಷಿಣ ಅಮೆರಿಕಾ, C ಆಫ್ರಿಕಾ, B ಯುರೋಪ್ ಎಂಬುದು ಸರಿಯಾದ ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 77 ಸ್ವದೇಶಿ ಚಳುವಳಿಯಿಂದ ಉಂಟಾದ ವಿವಿಧ ರೂಪಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಯೋಗಿಕತೆ ಮತ್ತು ಜನಪ್ರಿಯತಾ ಮಟ್ಟಗಳಲ್ಲಿ
ಅದ್ಭುತ ದೃಶ್ಯಗೋಚರ ಯಶಸ್ಸನ್ನ ಗಳಿಸಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ವಿದೇಶಿ ವಸ್ತುಗಳ ಬಹಿಷ್ಕಾರ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 78 ಎತ್ತಿನಹೊಳೆ ಯೋಜನೆಯು ಬಗ್ಗೆ ಕುರಿತಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಎ ಯೋಜನೆಯು 8 ಚಿಕ್ಕ ಅಣೆಕಟ್ಟುಗಳ ನಿರ್ಮಿಸುವಿಕೆಯನ್ನೊಳಗೊಂಡಿದೆ. ಬಿ ಡಾ ಜಿ.ಎಸ್. ಪರಮಶಿವಯ್ಯರ್ ನೇತೃತ್ವದಲ್ಲಿನ ಸಮಿತಿಯೇ ಸಲ್ಲಿಸಿರುವ ವರದಿಯ ಮೇಲೆ ಯೋಜನೆಯು ಆಧಾರಿತವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುದು ಸರಿ, ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಸಂಕೇತವನ್ನು ಆಧರಿಸಿ. ಇದಕ್ಕೆ ಆಪ್ಷನ್ 3 ಕರೆಕ್ಟ್. ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿಯಾಗಿದೆ ಎಂಬುದು ಆನ್ಸರ್ ಆಗಿದೆ. ನಂಬರ್ 79 ಈ ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯು 2011ರ ಭಾರತದ ಜನಗಣತಿಯ ಮೇರೆಗೆ ಕರ್ನಾಟಕದಲ್ಲಿ ಅತ್ಯಧಿಕ ಲಿಂಗಾನುಪಾತವನ್ನು ಹೊಂದಿದೆ? ಇದಕ್ಕೆ ಆನ್ಸರ್ ಆಪ್ಷನ್ 2 ಉಡುಪಿ. ಪ್ರಶ್ನೆ ನಂಬರ್ 80 ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವೆಂದು ಹೆಸರಿಸಲಾಗಿದೆ? ಇದಕ್ಕೆ ಆನ್ಸರ್ ಆಪ್ಷನ್ 2 ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಪ್ರಶ್ನೆ ನಂಬರ್ 81 ಗ್ರಾಮೀಣ ಅಭಿವೃದ್ಧಿ ಮಂತ್ರಿಮಂಡಲದಿಂದ MORD 2011ರ ಜೂನ್ನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನಾಧಾರ ನಿಯೋಗವು ಚಾಲನೆಗೊಳಿಸಲ್ಪಟ್ಟಿತು. ಇದು ಗ್ರಾಮೀಣ ಬಡವರಿಗಾಗಿ ಸಮರ್ಥ ಮತ್ತು ಪರಿಣಾಮಕಾರಿ ಸಾಂಸ್ಥಿಕ ವೇದಿಕೆಗಳನ್ನು ಸೃಷ್ಟಿಸುವ ಗುರಿ ಹೊಂದಿದ್ದು, ಸುಸ್ಥಿರ ಜೀವನಾದಿಗಳನ್ನು ವೃದ್ಧಿಸುವುದರ ಮೂಲಕ ಅವರ ಗೃಹಕೃತ್ಯ ಆದಾಯವನ್ನು ಹೆಚ್ಚಿಸಲು ಮತ್ತು ಹಣಕಾಸಿನ ವಲಯಗಳಿಗೆ ಪ್ರವೇಶವನ್ನು ಹೆಚ್ಚಿಸುವುದಾಗಿದೆ. ಈ ವೇದಿಕೆಯನ್ನು ಹೆಸರಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಜೀವಿಕಾ. ಪ್ರಶ್ನೆ ನಂಬರ್ 82 ಯಾವ ಚೋಳ ದೊರೆಯು ಯಾರ ಆಳ್ವಿಕೆಯಡಿ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1ನೇ ರಾಜರಾಜ ಚೋಳ. ಪ್ರಶ್ನೆ ನಂಬರ್ 83 ಪಟ್ಟಿ 1ರಲ್ಲಿನ ಭಾರತದ ರಾಜ್ಯಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ರಾಜಧಾನಿಗಳನ್ನು ಹೊಂದಿಸಿ. ಇದಕ್ಕೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ಕೊಹಿಮಾ, ಮಣಿಪುರ್ ಇಂತಾಲ್, ಅಸ್ಸಾಂ ಶಿಲ್ಲಾಂಗ್, ಮಿಜೋರಾಂ ಐಜ್ವಾಲ್, ಮೇಘಾಲಯ ಡಿಸ್ಪುರ ಎಂಬುದು ಆನ್ಸರ್ 1 ಕರೆಕ್ಟ್ ಆಗಿದೆ. ಪ್ರಶ್ನೆ ನಂಬರ್ 84 ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ತಂಬಾಕು ಬೆಳೆಯನ್ನ ನಿಷೇಧಿಸಿದವರು? ಆಪ್ಷನ್ 4 ಜಹಾಂಗೀರ್. ಪ್ರಶ್ನೆ ನಂಬರ್ 85 2017ರಲ್ಲಿ ಪ್ರೊಫೆಸರ್ ಉಡುಪಿ ರಾಮಚಂದ್ರರವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನ ಅವರ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಗಾಗಿ ನೀಡಲಾಯಿತು. ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಯಿತೆಂದು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಎಂಬುದು ಆನ್ಸರ್ ಆಗಿದೆ. 86 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಶ್ರೀ NS ಕಿರಣ್ ಕುಮಾರ್ ಉತ್ತರಾಧಿಕಾರಿಯಾಗಿ ಅಧ್ಯಕ್ಷರಾದವರು ಯಾರು? ಉತ್ತರ ಆಪ್ಷನ್ 3 ಡಾಕ್ಟರ್ ಕೆ ಶಿವನ್. ಪ್ರಶ್ನೆ ನಂಬರ್ 87 ಪಟ್ಟಿ 1ರಲ್ಲಿನ ಆರ್ಥಿಕತೆಯ ವಲಯದೊಂದಿಗೆ ಪಟ್ಟಿ 2ರ ಚಟುವಟಿಕೆಗಳನ್ನು ಹೊಂದಿಸಿ. ಇದಕ್ಕೆ ಸರಿಯಾದ ಉತ್ತರ ಪ್ರಾಥಮಿಕ ಗಣಿಗಾರಿಕೆ, ದ್ವಿತೀಯ ತಯಾರಿಕೆ, ತೃತೀಯ BPO ಮತ್ತು ಕರೆ ಕೇಂದ್ರಗಳು, ಚತುರ್ಥ ಶೈಕ್ಷಣಿಕ ಸಂಶೋಧನೆ ಎಂಬುದು ಆನ್ಸರ್ 2 ಕರೆಕ್ಟ್ ಆಗಿದೆ. ಪ್ರಶ್ನೆ ನಂಬರ್ 88 ಅರ್ಚನಾ ಸ್ಥಳೀಯ ಕರೆನ್ಸಿಯ ಕೊರತೆಯ ಕಾರಣದಿಂದಾಗಿ ವೈಕಿಂಗ್ ಶಿಪ್ ಮ್ಯೂಸಿಯಂ ಓಸ್ಲೋದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾಳೆ. ಸ್ಥಳೀಯ ವ್ಯವಹಾರಗಳನ್ನು ಕೈಗೊಳ್ಳಲು ಆಕೆ ಕೆಳಗಿನವುಗಳಲ್ಲಿ ಯಾವ ಕರೆನ್ಸಿಯ ಅವಶ್ಯಕತೆ ಇದೆ? ಆನ್ಸರ್ ಆಪ್ಷನ್ 3 ನಾರ್ವೇಯನ್ ಕ್ರೌನ್ ಕರೆನ್ಸಿ ಅವಶ್ಯಕತೆ ಇದೆ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 89 ಕಾವೇರಿ ಅಥವಾ ಕಾವೇರಿ ನದಿಯ ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲೊಂದು ಆಗಿದೆ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ಅಡ್ಡಲಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳ ಮೂಲಕ ಹರಿಯುತ್ತದೆ. ಅದನ್ನ ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಸತ್ಯವಾದದ್ದು? ಇದಕ್ಕೆ ಆನ್ಸರ್ ಆಪ್ಷನ್ 3 ಹೇಮಾವತಿ ನದಿಯ ಇದರ ಉಪನದಿಗಳಲ್ಲೊಂದು ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 90 ಈ ಕೆಳಗಿನವುಗಳಲ್ಲಿ ಯಾವುದು 2ನೇ ತಲೆಮಾರಿನ ಜೈವಿಕ ಇಂಧನ ತಾಂತ್ರಿಕತೆಯ ಅರ್ಥವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಖಾದ್ಯವಲ್ಲದ ಮತ್ತು ಲಿಗ್ನೋಸೆಲ್ಯುಲೋಸಿಕ್ ಬಯೋಮಾಸ್ನಿಂದ ಜೀವರಾಶಿ ತಯಾರಾದ ಜೈವಿಕ ಇಂಧನಗಳು ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 91 30 ಡಿಗ್ರಿಯಿಂದ 50 ಡಿಗ್ರಿ ನಾರ್ತ್ ವರೆಗಿನ ಮಧ್ಯ ಅಕ್ಷಾಂಶಗಳು ಮತ್ತು 30 ಡಿಗ್ರಿಯಿಂದ 40 ಡಿಗ್ರಿ ಸೌತ್ ವರೆಗಿನ ದಕ್ಷಿಣ ಅಕ್ಷಾಂಶಗಳಲ್ಲಿ ಖಂಡಗಳ ಪಶ್ಚಿಮ ಭಾಗವುದ್ದಕ್ಕೂ ಮೆಡಿಟರೇನಿಯನ್ ವಾಯುಗುಣವು ಕಂಡುಬರುವುದು ಸಾಮಾನ್ಯವಾಗಿ ಪಶ್ಚಿಮ ಭಾರತದ ಪ್ರಬಲತೆಯ
ನಡುಕಟ್ಟಿನಲ್ಲಿರುತ್ತವೆ. ಈ ವಾಯುಗುಣದ ನಮೂನೆ ಲಕ್ಷಣಗಳು ಎಂದರೆ ಆಪ್ಷನ್ 2 ಉಚ್ಚೇನೆಯಿಂದ ಬಿಸಿಯವರೆಗಿನ ಶುಷ್ಕ ಬಿಸಿಗಳು ಮತ್ತು ಸೌಮ್ಯ ಆರ್ ಮೃದುವಿನಿಂದ ತಂಪಿನವರೆಗಿನ ಅರ್ಧ ಚಳಿಗಾಲಗಳು ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 92. ಈ ಕೆಳಗಿನ ಯಾವ ಜೀವ ಭೌಗೋಳಿಕ ಪ್ರದೇಶದಲ್ಲಿ ಜೀವ ವೈವಿಧ್ಯವ ಬಿಸಿ ತಾಣವಾದ ಕೆರಿಬಿಯನ್ ದ್ವೀಪಗಳು ಕಂಡುಬರುತ್ತವೆ? ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ದಕ್ಷಿಣ ಅಮೆರಿಕಾ. ಪ್ರಶ್ನೆ ನಂಬರ್ 93. ಬೆಳಕಿನ ಉತ್ಪರ್ಜಿಸುವ ಡಯೋಡ್ LED ದೀಪಗಳನ್ನು ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ CFL ದೀಪಗಳೊಂದಿಗೆ ಹೋಲಿಸುವುದು? ಎ ದೀರ್ಘಕಾಲ ಸೇವಾ ಜೀವಿತಾವಧಿಯನ್ನು ನೀಡುವುದು, ಬಿ ಇವುಗಳ ಅಧಿಕ ದಕ್ಷತಾ ಶಕ್ತಿಯನ್ನುಳ್ಳವು, ಸಿ ಅಗ್ಗವಾಗಿವೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಸಂಕೇತವನ್ನು ಆರಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಬಿ ಮಾತ್ರ. ಅಂದರೆ ಎ ದೀರ್ಘಕಾಲ ಸೇವಾ ಜೀವಿತ ಅವಧಿಯನ್ನು ನೀಡುವುದು, ಬಿ ಇವುಗಳು ಅಧಿಕ ದಕ್ಷತಾ ಶಕ್ತಿಯನ್ನು ಉಳ್ಳವು ಎಂಬುದು ಆಪ್ಷನ್ 2 ಕರೆಕ್ಟ್ ಆಗಿದೆ. ಪ್ರಶ್ನೆ ನಂಬರ್ 94. ವಿದ್ಯುತ್ ಉಪಕರಣಗಳು ತಾರಾ ಅಂದರೆ ಬೆಲೆನೆರ್ನಿಯಾ ರೇಟಿಂಗ್ಗಳನ್ನು 5 ತಾರೆಗಳವರೆಗೆ ಹೊಂದಿವೆ. ಅಧಿಕ ತಾರಾ ಸಂಖ್ಯೆಗಳನ್ನು ಹೊಂದಿರುವುದರಿಂದ ಕೆಳಗಿನಲ್ಲಿ ಯಾವುದು ಮಹತ್ವ ಪೂರಕವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಒನ್ ಸಿ ಮಾತ್ರ. ಸಿ ಮಾತ್ರ ಏನಂದ್ರೆ ಉಪಕರಣದ ಅಧಿಕ ಶಕ್ತಿ ದಕ್ಷತೆ ಎಂಬುದು ಆನ್ಸರ್ ಆಗಿದೆ. ಪ್ರಶ್ನೆ ನಂಬರ್ 95. ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟದ ಬಳಿಕ ಆತನ ರಾಯಭಾರಿಯನ್ನ ಕಳುಹಿಸಿದನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1ನೇ ಬುಕ್ಕ. ಪ್ರಶ್ನೆ ನಂಬರ್ 96. ಕೇಂದ್ರ ಮತ್ತು ರಾಜ್ಯಗಳ ನಡುವಣ ವ್ಯಾಜ್ಯಗಳನ್ನು ತೀರ್ಮಾನಿಸುವ ಅಧಿಕಾರವನ್ನ ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ. ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವು ಈ ಕೆಳಗಿನ ಪ್ರವರ್ಗದಡಿ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮೂಲ ಅಧಿಕಾರ ವ್ಯಾಪ್ತಿ. ಪ್ರಶ್ನೆ ನಂಬರ್ 97. ಪಾಶ್ಚಿಮಾತ್ಯ ಸಂಸ್ಕೃತಿಯ ಆಕ್ರಮಣದ ವಿರುದ್ಧ ಹೋರಾಡಲು ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯ ಬೋಧನೆಯನ್ನ ಯಾವ ದೇಶವು ಇತ್ತೀಚೆಗೆ ನಿಷೇಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇರಾನ್ ಎಂಬುದು ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ನಂಬರ್ 98. ಲೋಕಸಭೆ ಸಭಾ ಸ್ಪೀಕರ್ನನ್ನು ಅಂದರೆ ಸ್ಪೀಕರ್ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆತನು ರಾಜೀನಾಮೆ ನೀಡಲು ಉದ್ದೇಶಿಸಿದಲ್ಲಿ ಆತನು ರಾಜೀನಾಮೆ ಪತ್ರವನ್ನು ಉಪಸಭಾ ಅಧ್ಯಕ್ಷರಿಗೆ ನೀಡಬೇಕು ಎಂಬುದು ಆಪ್ಷನ್ 4 ಕರೆಕ್ಟ್ ಆಗಿದೆ. ಪ್ರಶ್ನೆ ನಂಬರ್ 99. ಈ ಕೆಳಗಿನ ಯಾವ ರಾಜ್ಯ ಅಥವಾ ರಾಜ್ಯಗಳು ವಿಧಾನ ಪರಿಷತ್ತಿನಲ್ಲಿ ಹೊಂದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಿ ಮತ್ತು ಡಿ. ಸಿ ಅಂದರೆ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಎಂಬುದು ಆನ್ಸರ್ ಆಗಿದೆ. ಇನ್ನು ಕೊನೆಯ ಪ್ರಶ್ನೆ 100ನೆಯ ಪ್ರಶ್ನೆ. ಪಟ್ಟಿ 1ರಲ್ಲಿನ ಪ್ರವಾಸೋದ್ಯಮ ಟ್ಯಾಗ್ಲೈನ್ಗಳು ಆರು ಘೋಷಣಾ ವಾಕ್ಯಗಳು ಪಟ್ಟಿ 2ರಲ್ಲಿನ ಅವುಗಳ ಪ್ರವಾಸೋದ್ಯಮ ವೃದ್ಧಿಗಾಗಿ ಬಳಸುತ್ತಿರುವ ಭಾರತದ ರಾಜ್ಯಗಳೊಂದಿಗೆ ಹೊಂದಿಸಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಗಾಡ್ಸ್ ಓನ್ ಕಂಟ್ರಿ ದೇವರ ಸ್ವತ್ತು ನಾಡು ಇದರ ಘೋಷವಾಕ್ಯ ಯಾವ ರಾಜ್ಯದ್ದು ಪ್ರವಾಸದ ಘೋಷವಾಕ್ಯ ಅಂದರೆ ಕೇರಳ ರಾಜ್ಯದ ಘೋಷವಾಕ್ಯ. ನೆಕ್ಸ್ಟ್ ಒನ್ ಬಿ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಒಂದು ರಾಜ್ಯ ಅನೇಕ ವಿಶ್ವಗಳು ಇದರ ಘೋಷವಾಕ್ಯ ಕರ್ನಾಟಕ ರಾಜ್ಯದ ಘೋಷವಾಕ್ಯ. ನೆಕ್ಸ್ಟ್ ಸಿ ಎವ್ರಿಥಿಂಗ್ ಈಸ್ ಪಾಸಿಬಲ್ ಎಲ್ಲವೂ ಶಕ್ಯವಿದೆ ಇದರ ಘೋಷವಾಕ್ಯ ಯಾವ ರಾಜ್ಯದ ಪ್ರವಾಸೋದ್ಯಮದ ಘೋಷವಾಕ್ಯ ಅಂದರೆ ಆಂಧ್ರ ಪ್ರದೇಶ ಪ್ರವಾಸೋದ್ಯಮದ ಘೋಷವಾಕ್ಯ. ನೆಕ್ಸ್ಟ್ ಡಿ ದಿ ಹಾರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅಂದರೆ ವಿಸ್ಮಯಕಾರಿ ಭಾರತದ ಹೃದಯ ಇದರ ಘೋಷವಾಕ್ಯ ಮಧ್ಯಪ್ರದೇಶದ ವಾಕ್ಯವಾಗಿದೆ. ಇಷ್ಟು SDA ಎಕ್ಸಾಮ್ 2018ರ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನಾನು ಮಾಡಿದ್ದೇನೆ. ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.